ಮೂರನೇದಾಗಿ ನಾವು ನೋಡುವಾಗ ಈ ಸ್ಥಳಕ್ಕೆ ತಿರುಗಿ ಬರಮಾಡುತ್ತೇನೆ ಎಂಬ, ಹಲ್ಲೆಲೂಯ, ಈ ಸ್ಥಳಕ್ಕೆ ತಿರುಗಿ ಬರಮಾಡ್ತೀನಿ. ಇಸ್ರಾಯೇಲ್ ಜನಗಳು ಇವತ್ತು ಎಲ್ಲ ದೇಶದಲ್ಲೂ ಚದರಿ ಹೋಗ್ಬಿಟ್ಟಿದ್ದಾರೆ ಪ್ರಿಯರೇ, ಎಲ್ಲ ದೇಶದಲ್ಲಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇದ್ದಾರಾ ಅಂತ ನೀವು ಕೇಳಿದ್ರೆ ಹೌದು, ಯಹೂದ್ಯರು ನಮ್ಮ ಭಾರತ ದೇಶದಲ್ಲೂ ಇದ್ದಾರೆ, ಎಲ್ಲ ದೇಶದಲ್ಲೂ ಕೂಡ ಇದ್ದಾರೆ, ಪಾಕಿಸ್ತಾನದಲ್ಲೂ ಇದ್ದಾರೆ, ಎಲ್ಲ ದೇಶದಲ್ಲೂ ಚದರಿ ಹೋಗಿದ್ದಾರೆ. ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಆಯ್ತದ ಅಲ್ಲಿ ಹೋಗಿದ್ದೇನೆ ವ್ಯವಸಾಯ ಮಾಡ್ತಾ ಮತ್ತೆ ಸಂಪಾದಿಸ್ತಾ ಜೀವಿಸ್ತಿದ್ದಾರೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ, ಇಸ್ರಾಯೇಲರು ಎಲ್ಲೆಲ್ಲಿ ಚದರಿ ಹೋಗಿದ್ದಾರೋ ಅವ್ರನ್ನೆಲ್ಲರನ್ನು ಯೆರೂಸಲೇಮಿಗೆ ದೇವರು ಒಟ್ಟು ಕೂಡಿಸ್ತಾನಂತೆ. ಅದಕ್ಕೆ ಅಲ್ಲಿ ವಾಗ್ದಾನ ಹೇಳ್ತದೆ, ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನು. ಈಗ ಸೆರೆಯಲ್ಲಿದ್ದಂಥ ಆ ಬಾಬೆಲ್ ದೇಶದಲ್ಲಿ ಸೆರೆಯಲ್ಲಿದ್ದಂಥ ಇಸ್ರಾಯೇಲ್ ನೋಡಿ ದೇವರು ಹೇಳ್ತಿದ್ದಾನೆ ಯೆರೆಮೀಯನ ಮೂಲಕವಾಗಿ, ಹೇಳು ನನ್ನ ಜನರನ್ನ ಆ ದೇಶಕ್ಕೆ ನಿಮ್ಮನ್ನು ಕಳಿಸಿದ್ನಲ್ಲ, 70 ವರ್ಷ ದಾಸರಾಗಿದ್ದೀರಲ್ಲ, ಅಲ್ಲಿ ಸ್ವತಂತ್ರ ಇಲ್ವಲ್ಲ, ಅಲ್ಲಿ ಸಮಾಧಾನ ಇಲ್ವಲ್ಲ, ಅಲ್ಲಿ ನೆಮ್ಮದಿ ಇಲ್ವಲ್ಲ, ಆ ದೇಶದಿಂದ ಬಿಡುಗಡೆ ಮಾಡಿ ನಿಮ್ಮನ್ನ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ಹೇಗೆ ಅಬ್ರಹಾಮನೊಟ್ಟಿಗೆ ನಾನು ಒಡಂಬಡಿಕೆ ಮಾಡಿಕೊಂಡು, ಹೇಗೆ ಅಬ್ರಹಾಮನಿಗೆ ಈಸಾಕರಿಗೆ ಯಾಕೋಬರಿಗೆ ಮಾತು ಕೊಟ್ಟನು, ಆ ದೇಶಕ್ಕೆ ನಿಮ್ಮನ್ನ ಪುನಃ ಸೇರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೇರೆ, ನೀವು ಕೂಡ ಇವತ್ತು ದಾಸತ್ವದಲ್ಲಿ ಇರ್ಬೋದು, ನೀವು ವಾಸ ಮಾಡೋ ಸ್ಥಳಗಳಲ್ಲಿ ಹೋರಾಟ ಇರ್ಬೋದು, ಕಣ್ಣೀರು ಇರ್ಬೋದು, ನಿಮ್ಮ ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ವಿರೋಧವಾಗಿರ್ಬೋದು, ಅವಮಾನಗಳಿರ್ಬೋದು, ಸಂಕಟ ಪಡ್ತಿರ್ಬೋದು, ನೀವು ವಾಸ ಮಾಡ್ತಿರೋ ಮನೆಗಳಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು. ಆದ್ರೆ ದೇವರು ಹೇಳ್ತಾನೆ, ನಿನಗೆ ನೆಮ್ಮದಿಕರವಾದ ಸ್ಥಳಕ್ಕೆ ನಾನು ಏನು ಮಾಡ್ತೀನಿ, ಬರ ಮಾಡ್ತೀನಿ. ಹಲ್ಲೆಲೂಯಾ. ನಿನಗೆ ಈ ಸ್ಥಳಕ್ಕೆ ತಿರುಗಿ ಬರ ಮಾಡ್ತೀನಿ. ಎಲ್ಲಿ ನಿನಗೆ ಆಶೀರ್ವಾದವು, ಎಲ್ಲಿ ನಿನಗೆ ಬಿಡುಗಡೆಯೋ, ಎಲ್ಲಿ ಸಮಾಧಾನವಾಯ್ತದೋ ಆ ಸ್ಥಳಕ್ಕೆ ನಿನ್ನ ಬರ ಮಾಡ್ತೀನಿ ಅಂತ ದೇವರು ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಕೆಲವರು ಹೇಳ್ಬೋದು, ಅಯ್ಯೋ ಅತ್ತೆ ಸೊಸೆ ನಾವು ಜಗಳ ಮಾಡ್ತಿದ್ದೀವಿ, ನಾವು ಬೇರೆ ಆಗ್ಬೇಕು ಅನ್ಕೊಂಡಿದ್ದೀವಿ, ದೇವರು ಮಾತಾಡ್ತಿದ್ದಾನೆ, ನಾನು ಬೇರೆ ಸ್ಥಳ ತಗೊಂಡು ಬರ್ತಾನೆ ಅನ್ನೋದು. ಆ ಥರ ಅಲ್ಲ ದೇವ್ರು ಹೇಳ್ತಾ ಇರೋದು. ಹಲ್ಲೆಲೂಯಾ. ಆದರೆ ದೇವ್ರು ಹೇಳ್ತಾ ಇರೋದು ಏನಂತಂದರೆ, ನಿನ್ನನ್ನು ಅಲ್ಲಿ ಸಮಾಧಾನವಾಗಿರುವ ಸ್ಥಳವಾಗಿ ಮಾರ್ಪಡಿಸ್ತೀನಿ. ಹಲ್ಲೆಲೂಯಾ. ಮೂರನೇದಾಗಿ ಹೇಳ್ತಾನೆ, ಈ ಸ್ಥಳಕ್ಕೆ ತಿರುಗಿ ನಿನ್ನನ್ನು ಬರ ಮಾಡ್ತೀನಿ. ಇಸ್ರಾಯೇಲ್ ಜನಗಳು ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಚದರಿ ಹೋದ್ರು, ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲ ವಾಸ ಮಾಡ್ತಿದ್ದಾರೆ, ಅವರು ದೇವರಿಗೆ ಇಷ್ಟ ಇಲ್ಲದಾಗಿ ಜೀವಿಸ್ತಿದ್ದಾರೆ. ತಿರುಗಿ ಈ ಸ್ಥಳಕ್ಕೆ ಬರ ಮಾಡ್ತೀನಿ ಎಂಬ ಅರ್ಥ ಏನು ಗೊತ್ತಾ ಪ್ರಿಯರೇ? ಆ ಅರ್ಥ ಏನಂತಂದ್ರೆ, ದೇವ ಜನರು ದೇವರಿಂದ ಎಲ್ಲೆಲ್ಲಿ ದೂರವಾಗಿದ್ದೀರೋ, ಯಾವ್ಯಾವ ವಿಷಯದಲ್ಲಿ ನೀನು ಮನಸ್ಸಿನಿಂದ ದೇವರಿಂದ ದೂರ ಆಗಿಬಿಟ್ಟಿದೆಯೋ, ನಿನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ, ಆಶೀರ್ವಾದ ಇಲ್ಲದೆ, ಬಿಡುಗಡೆ ಇಲ್ಲದೆ, ಎಲ್ಲಿ ದೇವರಿಂದ, ದೇವರ ಆತ್ಮನಿಂದ, ಪ್ರಾರ್ಥನೆಯಿಂದ, ಪರಿಶುದ್ಧತೆಯಿಂದ ದೂರವಾಗಿದೆಯೋ, ಅದಕ್ಕೆ ದೇವರು ಹೇಳ್ತಾನೆ, ತಿರುಗಿ ಪ್ರಾರ್ಥನೆ ಸ್ಥಳಕ್ಕೆ, ತಿರುಗಿ ಪರಿಶುದ್ಧ ಸ್ಥಳಕ್ಕೆ, ತಿರುಗಿ ಸಮಾಧಾನ ಪಡಿಸುವ ಸ್ಥಳಕ್ಕೆ, ತಿರುಗಿ ನಿನ್ನ ಕಟ್ಟುವ ಸ್ಥಳಕ್ಕೆ, ತಿರುಗಿ ನಿನ್ನ ಸರಿಯಾಗಿ ಬೋಧಿಸಿ ನಡೆಸುವಂಥ ಸ್ಥಳಕ್ಕೆ ನಾನು ಬರಮಾಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರು ಏನಾಗಿದ್ದಾರೆ? ಚದರಿಸಲ್ಪಟ್ಟಿದ್ದಾರೆ. ಅವ್ರನ್ನೆಲ್ಲ ಸಮಾಧಾನವಾಗಿ ಇರುವಂಥ ಯೆರೂಸಲೇಮಿನಲ್ಲಿ ಕೂಡಿಸಲ್ಪಡ್ತದಂತೆ. ಹಾಗಾದರೆ ಆತ್ಮಿಕ ಇಸ್ರಾಯೇಲ್ ಆಗಿರುವಂಥ ನಾನು ನೀವು ಎಲ್ಲಿ ಕೂಡಿಸಲ್ಪಡ್ತೀವಿ ಅಂದರೆ, ಪ್ರಾರ್ಥನೆ ಸ್ಥಳಕ್ಕೆ ಕೂಡಿಸಲ್ಪಡ್ತೀವಿ. ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವಿತದಲ್ಲಿ ಬಿದ್ದೋಗಿರ್ಬೋದು, ಸಂಕಟದಲ್ಲಿ ಸಿಕ್ಕಾಕೊಂಡಿರ್ಬೋದು, ಕಣ್ಣೀರಲ್ಲಿರ್ಬೋದು, ಬೇನೆಯಲ್ಲಿರ್ಬೋದು, ಅಯ್ಯೋ ನಾನು ಪರಿಶುದ್ಧ ಜೀವಿಸೋಕ್ಕಾಗ್ತಿಲ್ಲ, ನೀನು ದೇವರಿಂದ ದೂರ ಆಗಿರ್ಬೋದು ನಿನ್ನ ಮನಸ್ಸು. ದೇವರು ಹೇಳ್ತಾನೆ, ತಿರುಗಿ ನಿನ್ನ ಕಟ್ಟುವಂಥ, ಪ್ರಾರ್ಥನೆ ಮಾಡುವಂಥ, ಸಮಾಧಾನ ಪಡಿಸುವಂಥ, ನನ್ನ ವಾಕ್ಯ ಉಪದೇಶ ಮಾಡುವ ಸ್ಥಳಕ್ಕೆ ಬರಮಾಡುತ್ತೇನೆ. ಹಲ್ಲೆಲೂಯಾ. ದೇವರು ಮತ್ತೆ ನಮ್ಮನ್ನೇನು ಮಾಡ್ತಾನೆ, ತನ್ನ ಸ್ಥಳಕ್ಕೆ ಬರ ಮಾಡ್ತಾನಂತೆ. ಹಲ್ಲೆಲೂಯಾ. ಅದಕ್ಕಾಗಿತ್ತೇನೆ ಇಸ್ರಾಯೇಲಿಗೆ ಹೇಳ್ತಾರೆ, ಅಯ್ಯೋ ನಾವು ದೇವರ ಆಲಯದಲ್ಲಿ ಕಳೆದ 1 ದಿನಗಳು ನಾವು ನೆನೆಸಿಕೊಳ್ಳುವಾಗ ಎಷ್ಟು ಸಂತೋಷಕರವಾಗಿದೆ ಅಲ್ವಾ? ಅದಕ್ಕೆ ಭಕ್ತನು ಹೇಳ್ತಾನೆ, ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನಾನು ದೇವರ ಆಲಯದಲ್ಲಿ, ಅಂಗಳದಲ್ಲಿ ಬಾಗಿಲನ್ನು ಕಾಯ್ಕೊಂಡಿರೋದೇ ನನಗೆ ಲೇಸು ಅಂತ ಹೇಳ್ತಾನೆ. ದೇವರ ಆಲಯದಲ್ಲಿ ಕಳೆದ 1 ದಿನವೂ 1000 ವರ್ಷಗಳಿಗಿಂತ ಅದು ನನಗೆ ಉತ್ತಮವಾಗಿದೆ ಅಂತ ಹೇಳ್ತದೆ. ಹಾಗಾದರೆ ಯೇಸುವನ್ನು ಬಿಟ್ಟು ಹೋಗುವವರು, ಲೋಕವನ್ನಲ್ಲಿ ಹೋಗುವವರು, ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ಸಮಾಧಾನ ಇಲ್ಲದೆ ನಷ್ಟಪಡಿಸಿಕೊಂಡು ಅವರು ಜೀವಿಸುವಾಗ ಅವರು ಯೋಚಿಸ್ತಾರೆ, ವಿಶ್ವಾಸಿಗಳು, ಅಯ್ಯೋ ಚರ್ಚಿಗೆ ಹೋಗುವಾಗ ಎಷ್ಟು ನೆಮ್ಮದಿ ಆಗಿದೆ, ಎಷ್ಟು ಸಂತೋಷವಿತ್ತು, ಎಷ್ಟು ಸಂತೋಷವಾಗಿ ನಾನು ದೇವ್ರನ್ನ ಆರಾಧಿಸ್ತಿದೆ, ಎಷ್ಟು ಸಂತೋಷ ಸಂಭ್ರಮವಾಗಿ 3 ಹೊತ್ತು ಊಟ ಮಾಡ್ತಿದ್ದೆ, ಅಯ್ಯೋ ನಾನು ಎಲ್ಲವನ್ನ ಕಳ್ಕೊಂಡ್ನಲ್ಲ, ಅಯ್ಯೋ ನಾನು ಮೊದಲಿಂದ ಪ್ರಾರ್ಥನೆ ಜೀವಿತ, ಪರಿಶುದ್ಧತೆನ ಕಳ್ಕೊಂಡ್ನಲ್ಲ. ದೇವ್ರು ಹೇಳ್ತಾನೆ, ಮತ್ತೆ ನಾನು ನಿಮ್ಮನ್ನ ಈ ಸ್ಥಳಕ್ಕೆ ಬರ ಮಾಡ್ತೇನೆ. ಹಲ್ಲೆಲೂಯಾ.